ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರ ಜಿಲ್ಲೆ ಈಗ ಬಿಸಿಲ ನಾಡಾಗಿದೆ. ಗುಮ್ಮಟ ನಗರಿಯಲ್ಲೀಗ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದು ಜಿಲ್ಲೆಯ ಜನರು ಕಂಗಾಲಾಗಿ ಹೋಗಿದ್ದಾರೆ. ಇದೀಗ ಬಿಸಿಲಿನ ತಾಪದಿಂದ ಜನರ ರಕ್ಷಣೆಗೆ ಜಿಲ್ಲಾಡಳಿತ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ಓಪನ್ ಮಾಡಲಾಗಿದ್ದು 10 ಬೆಡ್ಗಳ ಹವಾ ನಿಯಂತ್ರಿತ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದೆ. ಬೇಸಿಗೆಯಲ್ಲಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಈ ಕುರಿತ ಒಂದು ವರದಿ ಇಲ್ಲಿದೆ, ನೀವೇ ನೋಡಿ. ವಿಜಯಪುರದಲ್ಲಿ ಹೆಚ್ಚಾಗುತ್ತಿದೆ ಬಿಸಿಲಿನ ತಾಪ. ಬಿಸಿಲಿನ ಜಳಕ್ಕೆ ಬೆಚ್ಚಿ ಬಿದ್ದ ಗುಮ್ಮಟನಗರಿ. ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್, ಮುನ್ನೆಚ್ಚರಿಕೆ. ಹೌದು, ಪ್ರತಿ ವರ್ಷ ಬೇಸಿಗೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಧಿಕ ಬಿಸಿಲಿನ ತಾಪಮಾನ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಬಿಸಿಲಿನ ಪ್ರಖರತೆಗೆ ಮನೆಯಿಂದ ಹೊರಗೆ ಹೋಗಲಾಗದಂತಹ ಪರಿಸ್ಥಿತಿ ಇರುತ್ತೆ. ಈ ವರ್ಷವೂ ಅತ್ಯಧಿಕ ಅಂದ್ರೆ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನದತ್ತ ಬಿಸಿಲು ಏರಿಕೆ ಆಗ್ತಾ ಇರುವುದರಿಂದ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಜೊತೆಗೆ ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳುಳ್ಳ ಹವಾ ನಿಯಂತ್ರಿತ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದೆ. ಹೀಟ್ ವೇವಿನ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರಿ ಜಿಲ್ಲಾಸ್ಪತ್ರೆಯು ಒಂದು ಮಹತ್ವವಾದ ಒಂದು ಸ್ಕೀಮ್ ಅನ್ನ ತಂದಿದ್ದಾರೆ. ಅದು ಏನಂತ ಹೇಳೋದಾದ್ರೆ 10 ಬೆಡ್ಡಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ಇದು ಯಾವುದಕ್ಕೆ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಇದರಲ್ಲಿ ಹೀಟ್ ವೇವ್ದಿಂದ ಅಫೆಕ್ಟ್ ಆಗಿರೋರಂತವರಿಗೆ ಎಮರ್ಜೆನ್ಸಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಇದರ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದಕ್ಕೆ ಆಗಿ ಸ್ಪೆಷಲ್ ಆಗಿ ಒಂದು ಟೀಮ್ ಅನ್ನ ಅಲ್ಲಿ ಆಯ್ಕೆಯನ್ನ ಮಾಡಿದ್ದಾರೆ. ಆ ಒಂದು ಟೀಮ್ದವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಬಂದಂತ ಹೀಟ್ ವೇವ್ ಇಂದ ಅಥವಾ ಹೀಟ್ ಸ್ಟ್ರೋಕ್ ಇಂದ ಆದಂತಹ ಸಮಸ್ಯೆಗಳ ಪೇಷಂಟ್ಗಳಿಗೆ ಅದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಹಲವಾರು ರೀತಿಯ ಸಲಕರಣೆಗಳನ್ನ ಸೌಲಭ್ಯಗಳನ್ನ ಸ್ಪೆಸಿಫಿಕ್ ಆಗಿ ಈ ಒಂದು ಹೀಟ್ ವೇವ್ ಮತ್ತು ಹೀಟ್ ಸ್ಟ್ರೋಕಿಗೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಎಲ್ಲಾ ತರದ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಮೆಡಿಸಿನ್ ಆಗಿರಬಹುದು, ಆಮೇಲೆ ಅವರಿಗೆ ಬೇಕಾದಂತ ಎಲ್ಲಾ ವಸ್ತುಗಳನ್ನ ಎಮರ್ಜೆನ್ಸಿ ಆಗಿ ಕೊಡ್ಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲವನ್ನು ನಮ್ಮ ಜಿಲ್ಲಾಸ್ಪತ್ರೆ ಮಾಡಿಕೊಂಡಿದೆ. ಹಾಗಾಗಿ ನಾನು ಜಿಲ್ಲಾಸ್ಪತ್ರೆಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ವಿಜಯಪುರ ಜಿಲ್ಲೆಯಲ್ಲಿ ಈ ಬಿಸಿಲಿನ ತಾಪ ದಿನೇ ದಿನೇ ಏರಿಕೆ ಆಗ್ತಿರುವ ಪರಿಣಾಮ ಸಂಭಾವ್ಯ ಹೀಟ್ ವೇವ್ ಅಂದ್ರೆ ಶಾಖದ ಅಲೆ ಎದುರಿಸುವುದಕ್ಕೆ ವಿಜಯಪುರ ಜಿಲ್ಲಾಸ್ಪತ್ರೆ ಸಂಪೂರ್ಣ ಸಜ್ಜಾಗಿದೆ. ವಿಜಯಪುರ ಜಿಲ್ಲಾಸ್ಪತ್ರೆ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ ಸ್ಥಾಪನೆ ಮಾಡಲಾಗಿದ್ದು, ಈ ವಾರ್ಡ್ನಲ್ಲಿ ತಂಪು ವಾತಾವರಣ ಇರುವುದಕ್ಕೆ ಎಸಿ ವ್ಯವಸ್ಥೆ ಮಾಡಲಾಗಿದೆ. ಅಸ್ವಸ್ಥರಾದವರಿಗೆ ತಕ್ಷಣ ಚಿಕಿತ್ಸೆ ನೀಡುವುದಕ್ಕೆ ಪ್ರತ್ಯೇಕ 10 ಹಾಸಿಗೆಗಳನ್ನು ಒಳಗೊಂಡ ವಿಶೇಷ ಕೊಠಡಿಯನ್ನ ಕಾಯ್ದಿರಿಸಲಾಗಿದೆ. ನುರಿತ ತಜ್ಞ ವೈದ್ಯರನ್ನ ನಿಯೋಜಿಸಲಾಗಿದೆ. ಅಗತ್ಯ ಔಷಧಿಗಳನ್ನು ಸಂಗ್ರಹಿಸಲಾಗಿದೆ. ಇನ್ನು ದ್ರವರೂಪದ ಆಹಾರ, ತಂಪು ಪಾನೀಯ ಸೇವಿಸಬೇಕು. ಜೊತೆಗೆ ವೃದ್ಧರು, ಚಿಕ್ಕ ಮಕ್ಕಳನ್ನ ಹೊರಗೆ ಬಿಡಬಾರದು. ಅಗತ್ಯವಿದ್ರೆ ಮಾತ್ರ ಬೆಳಗ್ಗೆ 10 ಗಂಟೆಗೆ ಮನೆಯಿಂದ ಹೊರಗೆ ಬನ್ನಿ, ಇಲ್ಲವಾದ್ರೆ ನೆರಳಿನಲ್ಲಿ ಕೆಲಸ ಮಾಡಿ. ಹೀಗೆ ಹಲವು ಎಚ್ಚರಿಕೆಯನ್ನ ಜಿಲ್ಲಾಸ್ಪತ್ರೆಯ ವೈದ್ಯರು ನೀಡಿದ್ದಾರೆ. ಏನೇ ಕೆಲಸ ಇದ್ದರೆ ಮುಂಜಾನೆ 10 ಗಂಟೆ ಒಳಗೆ ಮುಗಿಸಿ, ಇಲ್ಲ 4 ಗಂಟೆ ನಂತರ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಈ ಸಮಯದಲ್ಲಿ ಸ್ವಲ್ಪ ತಾಪಮಾನ ಜಾಸ್ತಿ ಆಗೋದ್ರಿಂದ, ಹೀಟ್ ವೇವ್ ಜಾಸ್ತಿ ಆಗೋದ್ರಿಂದ ಆರೋಗ್ಯದ ಮೇಲೆ ಸ್ವಲ್ಪ ತೊಂದರೆ ಆಗುವಂಥ ಇರ್ತವೆ. ಒಂದೊಂದು ಮುಖ್ಯವಾಗಪ್ಪ ಅಂತಂದರೆ ನಿತ್ರಾಣ ಆಗ್ಬೋದು. ನಿತ್ರಾಣ ಅಂದರೆ ನೀರಾಂಶ ಕಡಿಮೆ ಆಗ್ಬೋದು, ಲವಣಾಂಶ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ಚಕ್ರ ಬಂದು ಬೀಳುವಂಥ ಚಾನ್ಸ್ ಇರ್ತವೆ. ನಮ್ಮ ಮಿದುಳಿಗೆ ರಕ್ತ ಪರಿಚಲನೆ ಕಡಿಮೆ ಆಗೋದಕ್ಕೋಸ್ಕರ ಮಿದುಳಿಗೆ ರಕ್ತ ಪರಿಚಲನೆ ಕಡಿಮೆ ಆಗಿ ಅದರಿಂದ ಹೀಟ್ ಸ್ಟ್ರೋಕ್ ಅಂತೀವಿ, ಹೀಟ್ ಸ್ಟ್ರೋಕ್ ಆಗುವಂಥ ಪರಿಣಾಮಗಳು ಭಾಳ ಇರ್ತವೆ. ಆದ್ದರಿಂದ ದಯವಿಟ್ಟು ತಾವು ಯಾರಾದರೂ ಅವಶ್ಯವಿದ್ದರೆ ಬನ್ನಿಯಲ್ಲಿ ನೆರಳಲ್ಲೇ ಕೆಲಸ ಮಾಡಿ. 4 ಗಂಟೆ ನಂತರದ 5 ಗಂಟೆ ನಂತರ ತಮ್ಮ ದಿನನಿತ್ಯ ಕಾರ್ಯಕ್ರಮ ಮಾಡ್ಬೋದು. ಮೇಲಿನಲ್ಲಿ ನೀರು ಕುಡಿತಾ ಇರಬೇಕು. ಆಮೇಲೆ ತಂಪು ಪಾನೀಯ ಅನ್ನೋಕ್ಕಿಂತ ನಮ್ಮ ಭಾರತೀಯ ಪದ್ಧತಿಯ ಪ್ರಕಾರ ಮಜ್ಜಿಗೆ, ಮೊಸರು, ಪಾನಕ ಅಂತ ಹೇಳ್ತೀವಿ, ಭಾಳ ಹಳೆ ಪದ್ಧತಿ ಮಾಡ್ತಾಯಿದ್ರು. ಪಾನಕ ನೀರನ್ನು ಕುಡಿರಿ. ಆದಷ್ಟು ರೆಫ್ರಿಜಿರೇಟರ್ಗಿಂತ ಮಡಿಕೆಯಲ್ಲಿದ್ದಂಥ ನೀರು ಕುಡಿದ್ರೆ ಇನ್ನೂ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ನೀರು ಕನಿಷ್ಠ ಈಗಿನ ಪ್ರಕಾರ 3 ರಿಂದ 5 ಲೀಟರ್ ನೀರು ಕುಡಿದ್ರೆ ಒಳ್ಳೆಯದು. ಆಮೇಲೆ ಆಹಾರವನ್ನು ಸೇವಿಸಬೇಕಾದರೆ ಫ್ರೆಶ್ ಮಾಡಿದಂಥ ಆಹಾರವನ್ನು ಸೇವಿಸಿ.
ನೀವು 6 ತಾಸು 7 ತಾಸು ಬಿಟ್ಟು ಆಹಾರ ಸೇವಿಸಿದರೆ ಇದರಲ್ಲಿ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಿ ಆರೋಗ್ಯ ಕೂಡ ತೊಂದರೆ ಆಗುವಂಥ ಅವಕಾಶಗಳು ಭಾಳ ಇರ್ತವೆ. ಅದೇ ರೀತಿ ಬಟ್ಟೆನೂ ಕೂಡ ತೆಳು ಬಟ್ಟೆ ಹಾಕ್ಕೊಳ್ರಿ, ಭಾಳ ದಪ್ಪ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ತಮ್ಮ ತಲೆಯನ್ನು ಹೊರಗಡೆ ಹೋದರೆ ತಲೆ ಕವರ್ ಮಾಡಿರಿ. ನಾವು ಅಂಬ್ರೆಲಾ ಛತ್ರಿ ಅಂತ ಹೇಳ್ತೀವಿ, ಅದನ್ನು ಹಿಡ್ಕೊಂಡು ಹೋದರೆ ಒಳ್ಳೆಯದು. ಅದು ಅಲ್ಲದೆ ಮಕ್ಕಳನ್ನು ಮತ್ತು ವಯೋವೃದ್ಧರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಪ್ಪ ಅಂತಂದರೆ ಆದಷ್ಟು ಮಕ್ಕಳಲ್ಲೇ ಈ ಹೀಟ್ ವೇವ್ದಿಂದ ಏನಾಗ್ಬೋದು, ಟೆಂಪ್ರೇಚರ್ ಜಾಸ್ತಿಯಿಂದ ಏನಾಗ್ಬೋದಪ್ಪ ಅಂತಂದರೆ ಮಕ್ಕಳಿಗೆ ಕಾಮಣೆ ಬರುವಂಥ ಚಾನ್ಸ್ ಇರ್ತವೆ. ಇನ್ನು ಜಿಲ್ಲೆಯ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆದಿರುವುದಕ್ಕೆ ಜನ ಜಿಲ್ಲಾಸ್ಪತ್ರೆ ಹಾಗೂ ಜಿಲ್ಲಾಡಳಿತಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನ ಬೇಸಿಗೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಪಾಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅನ್ನೋದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಕಲ್ಮೇಶ್ ಜೊತೆ ಶಿವಾನಂದ ಭಜಂತ್ರಿ, ವಿಜಯಪುರ.